ಅಂತಕ್ಕಂಥದ್ದೇ ದೊಡ್ಡ ಪ್ರಶ್ನೆ. ಅಮಾವಾಸ್ಯೆ ಮೈಲಿಗೆಯೂ ಅಲ್ಲ, ಅಮಾವಾಸ್ಯೆ ಮಡಿನೂ ಅಲ್ಲ. ತುಂಬಾ ಜನ ಅಮಾವಾಸ್ಯೆ ಅಂತಂದ್ರೆ ಅದೊಂದು ರೀತಿ ಕೆಟ್ಟ ದಿನ ಅಂತ ಹೇಳ್ತಾರೆ, ಇವತ್ತು ಅಮಾವಾಸ್ಯೆ ಒಳ್ಳೆ ಕೆಲಸ ಬೇಡ ಅಂತ ಹೇಳ್ತಾರೆ. ಇಲ್ಲ, ಪ್ರಾಂತೀಯವಾಗಿ ಕೆಲವಷ್ಟು ನಂಬಿಕೆಗಳು ಬೆಳೆದು ಬಂದಿದೆ ಕಾರಣಾಂತರಗಳಿಂದ. ನಮ್ಮ ಪಕ್ಕದ ರಾಜ್ಯವಾದಂತಹ ತಮಿಳುನಾಡಿಗೋ ಕೇರಳಕ್ಕೂ ಹೋದರೆ ಅಮಾವಾಸ್ಯೆ ಅತ್ಯಂತ ಶುಭ ದಿವಸ. ಅವರು ಅವತ್ತು ಮದುವೆ ಮಾಡ್ಕೊಳ್ತಾರೆ, ಗೃಹ ಪ್ರವೇಶ ಮಾಡ್ತಾರೆ, ಹೊಸ ವಾಹನವನ್ನು ಖರೀದಿ ಮಾಡ್ತಾರೆ, ವಜ್ರಾಭರಣಗಳನ್ನು ಚಿನ್ನಾಭರಣಗಳನ್ನು ಧರಿಸ್ತಾರೆ, ಅವರು ಹೊಸ ವಸ್ತ್ರವನ್ನು ಹಾಕ್ಕೊಳ್ತಾರೆ. ಅಮಾವಾಸ್ಯೆ ಅವರಿಗೆ ಅತ್ಯಂತ ಪವಿತ್ರವಾದಂಥದ್ದು. ಯಾಕಪ್ಪ ಅಂದರೆ ಮಾರನೇ ದಿವಸದಿಂದ ವೃದ್ಧಿ ಚಂದ್ರ ಅಂತ. ಅಂದರೆ ಚಂದ್ರ ಶುಕ್ಲ ಪಕ್ಷದ ಪಾಡ್ಯದಿಂದ ವೃದ್ಧಿ ಆಗ್ತಾ ಹೋಗ್ತಾನೆ. ಹುಣ್ಣಿಮೆ ಹೊತ್ತಿಗೆ ರೌಂಡಾಗಿ ಫುಲ್ಲಾಗಿರ್ತಾನೆ. ಅದೇನೇ ಹುಣ್ಣಿಮೆ ನಂತರದಲ್ಲಿ ಬರ್ತಕ್ಕಂಥ ಚಂದ್ರ ಏನು ಹುಣ್ಣಿಮೆಯಿಂದ ಅಮಾವಾಸ್ಯೆವರೆಗೆ ಅದು ಕುಗ್ತಾ 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 ಹೋಗ್ಬಿಟ್ಟು ಅಮಾವಾಸ್ಯೆ ದಿವಸ ಪೂರ್ಣ ಕಾಣಿಸೋದಿಲ್ಲ. ಅದರಿಂದ ಅಮಾವಾಸ್ಯೆ ಪ್ರಾಂತೀಯವಾಗಿ ಕೆಲವು ಪ್ರಾಂತ್ಯಗಳಲ್ಲಿ ಏನೋ ಅದೊಂದು ಕತ್ತಲೆಯಿಂದ ತುಂಬಿರ್ತಕ್ಕಂಥ ರಾತ್ರಿ ಅಂತಕ್ಕಂಥ ಒಂದು ಕಲ್ಪನೆಯಿಂದ ಅದು ನಿಷಿದ್ಧ ಅಂತ ಮಾಡಿದರೆ ಹೊರತಾಗಿ ಅದು ನಿಷಿದ್ಧ ಅನ್ನೋದಕ್ಕೆ ಇನ್ನೆಲ್ಲೂ ಆಧಾರ ಸಿಗೋದಿಲ್ಲ ನಿಮಗೆ. ಅಮಾವಾಸ್ಯೆ ಎಷ್ಟೋ ಒಳ್ಳೆಯ ಕೆಲಸಗಳು ಮಾಡ್ತಕ್ಕಂಥದ್ದಿದೆ. ಎಷ್ಟೋ ಜನ ಅಮಾವಾಸ್ಯೆ ಹುಟ್ಟಿರ್ತಕ್ಕಂಥವ್ರು ದೊಡ್ಡ ದೊಡ್ಡ ಸ್ಥಾನಮಾನವನ್ನು ಅಲಂಕರಿಸ್ತಕ್ಕಂಥದ್ದಿದೆ. ಆದ್ದರಿಂದ ಅಮಾವಾಸ್ಯೆ ಮೈಲಿಗೆಯೂ ಅಲ್ಲ, ನಿಷಿದ್ಧವಾದ್ದು ಅಲ್ಲ. ಎಲ್ಲ ತಿಥಿಗಳ ಥರನೇ ಅದು ಒಂದು. ಇದೆಲ್ಲ ನಮ್ಮ ಭ್ರಾಂತಿ ವಿಶೇಷ ಅಂದರು ಪರಿಣಿತರು. ಭ್ರಾಂತಿ ವಿಶೇಷ ಅಂತಂದರು. ಹಾಗಾಗಿ ಅಮಾವಾಸ್ಯೆ ನಿಷಿದ್ಧವಾದದ್ದಲ್ಲ ಅಂತಕ್ಕಂಥದ್ದು. ಮತ್ತು ಪ್ರೇಕ್ಷಕ ಪರ್ವಗಳಲ್ಲಿದ್ದಂಥ ಒಂದು ದೊಡ್ಡ ಗೊಂದಲ 19, 20, 19ನೇ ತಾರೀಕು ಬೆಳಗ್ಗೆ ಇನ್ನೂ ಅಮಾವಾಸ್ಯೆ ಇರುತ್ತೆ. ಬೆಳಗ್ಗೆ 6 ಗಂಟೆ ಸೂರ್ಯೋದಯದ ಹೊತ್ತಿಗೆ ಯಾವುದು ನಾವು ಆಚರಣೆ ಮಾಡಬೇಕಾದ್ದು? 20ನೇ ತಾರೀಕು. 20ನೇ ತಾರೀಕು ಆಚರಣೆ ಮಾಡೋಕ್ಕೆ ಸೂರ್ಯೋದಯದ ಹೊತ್ತಿಗೆ ನಿಮಗೆ ಪಾಡ್ಯ ಮುಗಿದು ಬಿದಿಗೆ ಬಂದಾಗಿರುತ್ತೆ, ಸೂರ್ಯ ಉದಯ ಆಗೋ ಹೊತ್ತಿಗೆ. ಆದ್ದರಿಂದ 19ನೇ ತಾರೀಕಿನೇ ಶಾಸ್ತ್ರ ರೀತಿಯ ಸರಿಯಾದಂತಹ ದಿವಸ ಯುಗಾದಿ ಹಬ್ಬದ ಆಚರಣೆಗೆ ಅಂತ. ಅಲ್ಲ ಗುರುಜಿ, ಈಗ ಬ್ರಾಹ್ಮಿ ಮುಹೂರ್ತದಲ್ಲಿ ಈಗ ಪಂಚಾಂಗ ಪಠಣ ಮಾಡಬೇಕು, ಬಟ್ ಬ್ರಾಹ್ಮಿ ಮುಹೂರ್ತದಲ್ಲಿ ಪಂಚಾಂಗ ಪಠಣ ಹೇಳಿಲ್ಲ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ತಾವು ಹಬ್ಬದ ತಯಾರಿ ಮಾಡ್ಕೊಳ್ಳಿ. ಹಬ್ಬಕ್ಕೆ ಬೇಕಾದ ಸಿದ್ಧತೆಗಳು ಶುಚಿರ್ಭೂತರಾಗಿ ನಿತ್ಯ ಅನುಷ್ಠಾನಗಳೆಲ್ಲ ಮುಗಿಸ್ಕೊಳ್ಳಿ ಅಂತ ಹೇಳಿ. ಇನ್ನಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಹಬ್ಬದ ಪೂರ್ಣ ಆಕ್ಟಿವಿಟೀಸನ್ನು ಮಾರನೇ ದಿವಸ ಬೆಳಗ್ಗೆ 20ನೇ ತಾರೀಕು ಬೆಳಗ್ಗೆ 5:30 ಒಳಗಡೆ ಮುಗಿಸ್ಕೊಳ್ಳೋದಾದರೆ ನೀವು ಆವತ್ತು ಮಾಡ್ಕೋಬೋದು. ಅದು ಸಾಧ್ಯ ಇಲ್ಲ. ಆದ್ದರಿಂದ ನಿಮಗೆ ಶಾಸ್ತ್ರದಲ್ಲಿ ಅವಕಾಶ ಇರತಕ್ಕಂಥದ್ದು 19ನೇ ತಾರೀಕಿಗೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳ್ತೇವೆ ಇಲ್ಲಿ. ಗುರೂಜಿ, ಪ್ರೇಕ್ಷಕರು ಕಾಯ್ತಿರುವಂತಹ ಮಹತ್ವದ 2 ಘಟ್ಟಗಳಲ್ಲಿ ಮೊದಲ ಘಟ್ಟ ಒಂದು ಪಂಚಾಂಗ ಪಠಣ ಮಾಡಬೇಕು. ಅದ್ರ ಜೊತೆಗೆ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಿರೋದು ಈ ವರ್ಷ ಏನಾಗಬಹುದು ಅಂತ. ಸೊ ವರ್ಷದ ಭವಿಷ್ಯ ಯಾವ ರೀತಿ ಇರುತ್ತೆ? ಶ್ರೀ ಗುರುಭ್ಯೋ ನಮಃ. ಓಂ ಶುಕ್ಲಾಂ ವರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಭೀಪ್ಸಸಾರಸಿದ್ಧ್ಯರ್ಥಂ ಪೂಜಿತೋ ಯಸ್ಸುರೈರಪಿ ಸರ್ವವಿಘ್ನಚ್ಛಿದೆ ತಸ್ಮೈ ಶ್ರೀ ಗಣಾಧಿಪತಯೇ ನಮಃ. ಓಂ ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞವಿಧಿಶೇಖರ ಭಾರತೀಂ. ಓಂ ಜಯತ್ವಂದೇವಿ ಚಾಮುಂಡೇ ಜಯ ಭೂತಾಪಹಾರಿಣಿ ಜಯ ಸರ್ವಕೃತೆ ದೇವಿ ಕಾಳರಾತ್ರಿ ನಮೋಸ್ತುತೆ. ಅಥ ಶ್ರೀ ಸ್ವಸ್ತಿ ಶ್ರೀಮನ್ನೃಪ ಶಾಲಿವಾಹನಶಕ ವರ್ಷ 1949ನೇ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷ, ತಾರೀಕು 19 ಮಾರ್ಚ್ 2026 ಗುರುವಾರ. ಸೂರ್ಯೋದಯದ ಸಮಯದಲ್ಲಿ 6 ಗಂಟೆ 50 ನಿಮಿಷದವರೆಗೆ ಅಮಾವಾಸ್ಯೆ ಇದ್ದು, ನಂತರದಲ್ಲಿ ಉಪರಿ ಪಾಡ್ಯ 57 ಘಟಿ, ಅಂದರೆ ಮಾರನೇ ದಿವಸ ಬೆಳಗ್ಗೆ 5 ಗಂಟೆ 45 ನಿಮಿಷದವರೆಗೂ ಇರುತ್ತೆ. ಉತ್ತರಾಭಾದ್ರ ನಕ್ಷತ್ರ 55 ಘಟಿ 51 ವಿಘಟಿ, ಶುಕ್ಲನಾಮಯೋಗ 48 ಘಟಿ 27 ವಿಘಟಿ, ನಾಗಬಾನ್ ಕರ್ಣ. ಮತ್ತು ಇವತ್ತಿನ ಒಂದು ವಿಶೇಷತೆ ತೈಲಾಭ್ಯಂಗ ಯುಗಾದಿ ಪ್ರಯುಕ್ತ ನಿಂಬದಳ ಭಕ್ಷಣ ಮತ್ತು ಪಂಚಾಂಗ ಶ್ರವಣ, ಪಂಚಾಂಗ ಪಠನ, ಪಂಚಾಂಗ ಶ್ರವಣ ಮತ್ತು ನವರಾತ್ರಿ ಆರಂಭ. ಏನಪ್ಪ ಇದು?
ಆಶ್ವೇಜ ಮಾಸದಲ್ಲಿ ಬರ್ತಕ್ಕಂಥ ನವರಾತ್ರಿ ಇವರು ಈಗ ಅಂತಿದಾರಲ್ಲ ಅಂತಕ್ಕಂಥ ಪ್ರಶ್ನೆ ಬರ್ಬೋದು. ನಮ್ಮಲ್ಲಿ 5 ನವರಾತ್ರಿಗಳಿದ್ದರೂ ಕೂಡ ವರ್ಷದಲ್ಲಿ 2 ನವರಾತ್ರಿ ಮಹತ್ವಪೂರ್ಣವಾಗಿ ಆಚರಣೆ ಮಾಡ್ತೀವಿ. ಅದರಲ್ಲಿ ಮೊದಲನೇದಾಗಿ ಚೈತ್ರ ನವರಾತ್ರಿ ಅಂತ ಕರಿತೀವಿ. ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯದಿಂದ ನವಮಿವರೆಗೆ ಬರತಕ್ಕಂಥ 9 ದಿವಸಗಳ ಸಮೂಹ, ಅಥವಾ ಇದನ್ನು ವಸಂತ ನವರಾತ್ರಿ ಅಂತಲೂ ಕರಿತೀವಿ. ಯಾತಕ್ಕೆ ಅಂದರೆ ವಸಂತ ಋತುವಿನಲ್ಲಿ ಬರ್ತಕ್ಕಂಥ ನವರಾತ್ರಿ. ಇದನ್ನು ರಾಮನವರಾತ್ರಿ ಅಂತಲೂ ಕರೀತಕ್ಕಂಥ ಪದ್ಧತಿ ಉಂಟು. ಕೆಲವು ಪ್ರಾಂತ್ಯಗಳಲ್ಲಿ ರಾಮನವಮಿ ಈ ನವರಾತ್ರಿಯ ಸಮೂಹದ ಕೊನೆಯ ದಿವಸ ಬರ್ತಕ್ಕಂಥದ್ದು. ಹಾಗಾಗಿ ನಾನಾ ಹೆಸರುಗಳಿಂದ ಕರೀತಕ್ಕಂಥ ಈ ರಾಮನವರಾತ್ರಿ, ವಸಂತ ನವರಾತ್ರಿ, ಚೈತ್ರ ನವರಾತ್ರಿ ಇವತ್ತಿಂದ ಆರಂಭವಾದರೆ ಇನ್ನೊಂದು ನವರಾತ್ರಿ ಯಾವುದಪ್ಪ ಅನ್ನೋ ಪ್ರಶ್ನೆ ಬರ್ಬೋದು. ಶರತ್ಕಾಲದಲ್ಲಿ ಬರ್ತಕ್ಕಂತಹ ಶರನ್ನವರಾತ್ರಿ ಅಂದರೆ ಆಶ್ವೇಜ ಮಾಸದ ಶುಕ್ಲ ಪಕ್ಷದ ಪಾಡ್ಯದಿಂದ 9 ದಿವಸಗಳ ಒಂದು ಸಮೂಹ ಏನಿದೆ ಅದನ್ನು ಶರನ್ನವರಾತ್ರಿ, ಆಶ್ವೇಜ ನವರಾತ್ರಿ ಅಂತ ಕರಿತೀವಿ. ಈ ಚಾಂದ್ರಮಾನ ರೀತಿಯ ಇರತಕ್ಕಂತಹ ಈ ಚೈತ್ರ ಮಾಸದ ಪ್ರಾರಂಭದಿಂದ ಆಗ್ತಕ್ಕಂಥ ಶರನ್ನವರಾತ್ರಿ, ಆರಂಭ ಆಗ್ತಕ್ಕಂತಹ ವಸಂತ ನವರಾತ್ರಿ ಅಥವಾ ಚೈತ್ರ ನವರಾತ್ರಿ ಇವತ್ತಿಂದ ಆರಂಭ. ಇದಿಷ್ಟು ಕೂಡ ಈ ದಿವಸದ ಒಂದು ಸಂಕ್ಷಿಪ್ತವಾದಂಥ ಪಂಚಾಂಗದ ಪಠನವಾಯಿತು. ಶ್ರೋತೃಗಳು ಶ್ರವಣ ಮಾಡಿದ್ದಾರೆ ಅಂದ್ಕೊಂಡು ಇನ್ನು ಈ ಪಂಚಾಂಗದ ಇನ್ನೊಂದು ಅವಿಭಾಜ್ಯಾಂಗವಾದಂಥ ಸಂಕ್ರಾಂತಿ ಪುರುಷ ಲಕ್ಷಣ. ಬಹಳ ಜನ ಏನಪ್ಪ ಇದು ಸಂಕ್ರಾಂತಿ ಅಂತಿದ್ದಾರೆ, ಮೊನ್ನೆ ಜನವರಿನಲ್ಲಿ ಆಗೋಗ್ಬಿಡ್ತು ಸಂಕ್ರಾಂತಿ, ಹೌದು, ಈಗ ಇನ್ನೇನು ಸಂಕ್ರಾಂತಿ ವಿಚಾರ ಅಂತ. ತಪ್ಪು. ವರ್ಷದಲ್ಲಿ 12 ಸಾರಿ ಸಂಕ್ರಾಂತಿ ಬರುತ್ತೆ. ಪ್ರತಿ ಸಂಕ್ರಾಂತಿಯು ರವಿ ತನ್ನ ಒಂದು ಮನೆಯಿಂದ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ದಾಟತಕ್ಕಂಥ ಪರ್ವಕಾಲವನ್ನು ಸಂಕ್ರಾಂತಿ ಅಂತ ಕರಿತೀವಿ. 2 ಸಂಕ್ರಾಂತಿಗೆ ವರ್ಷದಲ್ಲಿ ಬಹಳ ಮಹತ್ವ. ಮೊದಲನೇದಾಗಿ ಕರ್ಕಾಟಕ ಮಾಸದಲ್ಲಿ ಬರ್ತಕ್ಕಂತಹ ದಕ್ಷಿಣಾಯನ ಪುಣ್ಯಕಾಲ, ಅದೇ ರೀತಿಯಲ್ಲಿ ಉತ್ತರಾಯಣ ಪುಣ್ಯಕಾಲ ಆಗ್ತಕ್ಕಂಥ ಮಕರ ಸಂಕ್ರಾಂತಿ. ಆ 2 ಸಂಕ್ರಾಂತಿ. ದಕ್ಷಿಣಾಯನ ಪುಣ್ಯಕಾಲ ಆಚರಣೆ ಧಾರ್ಮಿಕವಾಗಿ ಒಂದಿಷ್ಟು ಇದ್ದರೂ ಕೂಡ ದೊಡ್ಡ ಮಟ್ಟದ ಸೆಲೆಬ್ರೇಷನ್ ಇಲ್ಲ. ಆದರೆ ಈ ಮಕರ ಸಂಕ್ರಾಂತಿ ನಮ್ಮ ಎಲ್ಲ ಸುಗ್ಗಿಗಳೆಲ್ಲ ಮುಗಿದಿದ್ದು, ಹೌದು, ಹಾರ್ವೆಸ್ಟಿಂಗ್ ಎಲ್ಲ ಮುಗಿದಿದ್ದು, ರೈತಾಪಿ ವರ್ಗ ಹುರುಪಿನಿಂದ ಇರತಕ್ಕಂತಹ ಒಂದು ಸಂದರ್ಭ. ಆಗ ಆಚರಣೆ ಮಾಡ್ತಕ್ಕಂತಹ ಹಬ್ಬ ದೊಡ್ಡ ಮಟ್ಟದಲ್ಲಿ ಆಸೇತು ಹಿಮಾಚಲ ಪರ್ಯಂತ ಆಚರಣೆ ಮಾಡ್ತಕ್ಕಂಥ ಮಕರ ಸಂಕ್ರಾಂತಿ ಅಂತಕ್ಕಂಥ ದೊಡ್ಡ ಮಟ್ಟದ ಹಬ್ಬ. ಹಾಗಾಗಿ ಸಂಕ್ರಾಂತಿ ಇದು ಈಗ ಹೇಳಲಿಕ್ಕೆ ಹೊರಟಿರೋದು ಆ 2 ಸಂಕ್ರಾಂತಿದು ಅಲ್ಲ, ನೂತನ ವರ್ಷ ಪ್ರಾರಂಭವಾಗ್ತಕ್ಕಂಥದ್ದು. ಅಂದರೆ ಏನು, ಸೌರಮಾನ ರೀತಿಯ ರವಿ, ನವಗ್ರಹಗಳ ರಾಜನಾದಂಥ ರವಿ ಮೀನರಾಶಿಯ ಪ್ರಯಾಣವನ್ನು ಮುಗಿಸಿ ಮೇಷರಾಶಿ ಪ್ರವೇಶ ಮಾಡತಕ್ಕಂಥ ಸಂದರ್ಭದಲ್ಲಿ ಬರ್ತಕ್ಕಂಥ ಸಂಕ್ರಾಂತಿ. ಅದು ಸೌರಮಾನ ರೀತಿಯ ಹೊಸ ವರ್ಷ ಕೂಡ. ಆ ಸಂಕ್ರಾಂತಿಯ ಪುರುಷ ಲಕ್ಷಣ, ಸಂಕ್ರಾಂತಿಯ ವೈಶಿಷ್ಟ್ಯ ಏನು ಈ ವರ್ಷ ಅಂತಕ್ಕಂಥದ್ದನ್ನು ಸಂಕ್ಷಿಪ್ತವಾಗಿ ಹೇಳಬೇಕಾದ್ದು ಈ ಪಂಚಾಂಗ ಶ್ರವಣದ ಒಂದು ಕನಿಷ್ಠ ಅವಿಭಾಜ್ಯಾಂಗ. ಆಗಲೇ ಹೇಳಿದ ಹಾಗೆ ಜ್ಯೇಷ್ಠ ಮಾಸ ಅಧಿಕವಾಗಿರುತ್ತೆ ಅಂತ ಆಲ್ರೆಡಿ ಹೇಳಿದ್ದೀನಿ ನಾನು. ಇನ್ನು ಈ ವರ್ಷದ ಮಹೋದರಿ ಎಂಬ ಸಂಕ್ರಾಂತಿ ಕಾಲಪುರುಷನು ಜ್ಯೋತಿಷ್ಮತಿ ತೈಲವನ್ನು ಮೈಗೆ ಬಳಿದುಕೊಂಡು ಗಂಗಾ ನದಿಯಲ್ಲಿ ಮಿಂದು ನೀಲಿ ಬಟ್ಟೆಯನ್ನುಟ್ಟು ಗೋರೋಚನದಿಂದ ಪರಿಮಳಿತನಾಗಿ ಮಲ್ಲಿಗೆ ಹೂ ಮುಡಿದು ಹಣೆಗೆ ಶಾಲಿಧಾನ್ಯದ ಅಕ್ಷತೆಯನ್ನು ಇಟ್ಟುಕೊಂಡು ಹವಳವನ್ನು ಧರಿಸಿ ಕಬ್ಬಿಣದ ಪಾತ್ರೆಯಲ್ಲಿ ದೋಸೆಯನ್ನು ತಿನ್ನುತ್ತಾ ಹಳೆಯ ಧ್ವನಿಯನ್ನು ಆಲಿಸುತ್ತಾ ಚೆಂಗೋಡೆಯನ್ನು ಬೆತ್ತವನ್ನು ಕೈಯಲ್ಲಿ ಹಿಡಿದು ವೈರಾಗ್ಯದ ಮುಖಮುದ್ರೆಯಿಂದ ಕೂಡಿ ದಕ್ಷಿಣದ ಕಡೆಗೆ ಪ್ರಯಾಣಿಸುವನು. ಇದು ಒಂದು ಸಂಕ್ಷಿಪ್ತವಾದಂಥ ಸಂಕ್ರಾಂತಿ ಪುರುಷ ಲಕ್ಷಣ. ಇದಿಷ್ಟು ಕೂಡ. ಇನ್ನು ಈ ವರ್ಷ ಈ ಸಂಕ್ರಾಂತಿ ಪುರುಷ ಲಕ್ಷಣ ಜೊತೆಗೆ 12 ರಾಶಿಯವರ 12 ರಾಶಿಯವರ ವಾರ್ಷಿಕ ಭವಿಷ್ಯ ಏನಿದೆ ಅಂತಕ್ಕಂಥದ್ದು ನಾವು ಸೂಕ್ಷ್ಮ ಗಮನಿಸಿದರೆ ನಮ್ಮಲ್ಲಿ ಈ ಗ್ರಹಗಳ ಚಲನೆಯ ಆಧಾರದಲ್ಲಿ ಈ ವರ್ಷ ಬಹಳ ಉತ್ತಮವಾದಂಥ ಮಳೆ ಎಲ್ಲ ಕಡೆಯೂ ಆಗುತ್ತೆ.
ದೇಶದ ಬಹುಭಾಗಗಳಲ್ಲಿ ಉತ್ತಮವಾದ ಮಳೆ, ಕೆಲವು ಕಡೆಯಲ್ಲಿ ತೀವ್ರವಾದಂಥ ಮಳೆ, ಅಲ್ಪ ಸ್ವಲ್ಪ ಕೆಲವು ಪ್ರದೇಶಗಳಲ್ಲಿ ಸ್ವಲ್ಪ ಮಳೆ ಒಂದು 20-40% ಕಡಿಮೆ, ಮತ್ತೆಲ್ಲ ಕಡೆಯಲ್ಲೂ ಧಾರಾಳವಾಗಿ ಅವರ ನಿರೀಕ್ಷಣೆಗೂ ಮೀರಿದಷ್ಟು ಮಳೆ, ಅದರಿಂದ ಉತ್ತಮವಾದ ಬೆಳೆ, ನೀರಿಗಾಗಲಿ ಅಥವಾ ನೀರಾವರಿ ಬೆಳೆಗಳಿಗಾಗಲಿ ಯಾವುದೇ ಥರದ ತೊಂದರೆ ತಾಪತ್ರಗಳು ಇರೋದಿಲ್ಲ. ಚಳಿಯೂ ಕೂಡ ತೀಕ್ಷ್ಣವಾಗಿರುತ್ತೆ. ಚಳಿ ನಂತರದಲ್ಲಿ ಬಿಸಿಲು ಕೂಡ ತೀಕ್ಷ್ಣವಾಗಿರುತ್ತೆ. ವರ್ಷದ ಪ್ರಾರಂಭದಲ್ಲಿ ಅಂದರೆ ಮುಂದಿನ 1-2 ತಿಂಗಳುಗಳಲ್ಲಿ ಒಂದಿಷ್ಟು ಬೆಂಕಿ ಅವಘಡಗಳು ದೊಡ್ಡ ಮಟ್ಟದಲ್ಲಿ, ಮುಂದಿನ 4-6 ತಿಂಗಳುಗಳಲ್ಲಿ ಒಂದಿಷ್ಟು ದೊಡ್ಡ ಮಟ್ಟದ ಅನಾಹುತ. ಏನಪ್ಪ ಅನಾಹುತ ಅಂತಂದರೆ ಆಕ್ಸಿಡೆಂಟ್ಸು, ರೈಲ್ವೆ ಆಕ್ಸಿಡೆಂಟ್ಸ್ ಆಗ್ಬೋದು, ವಿಮಾನದ ಆಕ್ಸಿಡೆಂಟ್ ಆಗ್ಬೋದು, ಅಥವಾ ದೊಡ್ಡ ದೊಡ್ಡ ಹೆದ್ದಾರಿಯಲ್ಲಿ ಆಗ್ತಕ್ಕಂಥ ಅಪಘಾತ ಇದು ಕಂಡು ಬರುತ್ತೆ. ಈಶಾನ್ಯ ಭಾಗದಲ್ಲಿ ಒಂದಿಷ್ಟು ಭೂಮಿಯ ನಡುಗುವಿಕೆ, ಒಂದು ಹಂತದಲ್ಲಿ ಭೂಕಂಪ ಅಂತಕ್ಕಂಥದ್ದು ಸಂಭವಿಸ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಇದರ ಜೊತೆಗೆ ಈಶಾನ್ಯ ಭಾಗ, ಪಶ್ಚಿಮ ಭಾಗದಲ್ಲಿ ಒಂದಿಷ್ಟು ಅಂತಃಕಲಹ, ರಾಜಕೀಯವಾಗಿ ಒಂದಷ್ಟು ತಿಕ್ಕಾಟಗಳು, ಘರ್ಷಣೆ, ಮತ್ತು ಉತ್ತರದ ಕೆಲವು ಭಾಗಗಳಲ್ಲಿ ಮತೀಯ ಘರ್ಷಣೆ, ದೊಡ್ಡ ಮಟ್ಟದ ಅವ್ಯವಹಾರ ಬೆಳಕಿಗೆ ಬಂದು ಒಂದು ಉನ್ನತ ಮಟ್ಟದ ಒಬ್ಬ ಅಧಿಕಾರಿ ಮತ್ತು ರಾಜಕೀಯ ನಾಯಕರ ತಲೆದಂಡ, ನಮ್ಮನ್ನು ಆಳ್ತಾ ಇರತಕ್ಕಂಥ ಪ್ರಭುಗಳ ಪೈಕಿ ಒಬ್ಬ ರಾಷ್ಟ್ರೀಯ ಮಟ್ಟದ ನಾಯಕನ ಅಗಲಿಕೆ, ಅದರಿಂದ ಕೆಲವಷ್ಟು ರಾಜಕೀಯದ ಡೈನಮಿಕ್ಸ್ ಬದಲಾವಣೆ, ಇದಿಷ್ಟು ಕೂಡ ಒಂದು ರೀತಿಯಲ್ಲಾದರೆ ಪ್ರಕೃತಃ ಷೇರು ಮಾರುಕಟ್ಟೆ ಯುದ್ಧದ ಕಾರಣದಿಂದ ಒಂದು ಸ್ವಲ್ಪ ಹಿಂದಿದ್ದರೂ ಕೂಡ ಹೇರಳವಾಗಿ ಷೇರು ಮಾರುಕಟ್ಟೆಯಲ್ಲಿ ಹಣ ಹೊಡ್ತಕ್ಕಂಥವ್ರಿಗೆ ವಿಶೇಷವಾದ ಲಾಭ, ಹೊಸ ಷೇರುಗಳು ಮಾರ್ಕೆಟಿಗೆ ಬಂದು ಹೂಡಿಕೆದಾರರನ್ನು ಆಕರ್ಷಿಸುತ್ತೆ. ಷೇರು ಮಾರುಕಟ್ಟೆ ಅಭಿವೃದ್ಧಿ ಪಥದಲ್ಲಿರುತ್ತೆ. ಬೆಳ್ಳಿ ಮತ್ತು ಬಂಗಾರ, ತಾಮ್ರ ಈ 3 ಲೋಹಗಳು ಜೊತೆಗೆ ಸ್ಟೀಲು ಇನ್ನಷ್ಟು ತುಟ್ಟಿಯಾಗಿ ಬೆಲೆ ಏರಿಸ್ಕೊಂಡು ಹೋಗುತ್ತೆ. 4 ಲೋಹಗಳು ಕೂಡ. ಜೊತೆಗೆ ಮೈನಿಂಗ್ ವ್ಯವಹಾರ ಮತ್ತು ಸ್ಟೀಲ್ ಇಂಡಸ್ಟ್ರೀಸು, ಆಟೋಮೊಬೈಲ್ ಇಂಡಸ್ಟ್ರೀಸು, ಪೆಟ್ರೋಲಿಯಂ ಆ್ಯಂಡ್ ಕೆಮಿಕಲ್ ಇಂಡಸ್ಟ್ರೀಸು, ಪೆಟ್ರೋಕೆಮಿಕಲ್ ಇಂಡಸ್ಟ್ರೀಸು ಬಹಳ ಚೆನ್ನಾಗಿ ಅಭಿವೃದ್ಧಿ ಕಾಣುತ್ತೆ ಈ ವರ್ಷ. ಆಹಾರದ ಬೆಳೆಗಳಂತಹ ಭತ್ತ, ಗೋಧಿ, ಜೋಳವನ್ನು ಬೆಳೀತಕ್ಕಂಥ ರೈತರು ಮತ್ತು ದ್ವಿದಳ ಧಾನ್ಯವನ್ನು ಬೆಳೀತಕ್ಕಂಥ ರೈತರು ಅದ್ಭುತವಾದ ಲಾಭವನ್ನು ಕಾಣೋದ್ರಲ್ಲಿ ಅನುಮಾನ ಇಲ್ಲ. ಕಮರ್ಷಿಯಲ್ ಕ್ರಾಪ್ ಆದಂತಹ, ವಾಣಿಜ್ಯ ಬೆಳೆಯಾದಂತಹ ಅಡಕೆ ಬೆಳೆಗಾರರಿಗೆ ಒಂದಿಷ್ಟು ಸಂಕಷ್ಟ, ಹೊಗೆ ಸೊಪ್ಪಿನ ಬೆಳೆಗಾರರಿಗೆ ಒಂದಿಷ್ಟು ಹಿನ್ನಡೆ, ಕಾಫಿ ಬೆಳೆಗಾರರು, ಟೀ ಬೆಳೆಗಾರರು, ತೆಂಗಿನಕಾಯಿ ಬೆಳೆಗಾರರು, ರಬ್ಬರು ಮತ್ತು ಕಬ್ಬಿನ ಬೆಳೆಗಾರರು ಹೇರಳವಾಗಿ ಲಾಭವನ್ನು ಕಾಣಬಹುದು. ಇದಲ್ಲದೆ ಹೋಟೆಲ್ ಉದ್ಯಮಿಗಳು, ರೆಸ್ಟೋರೆಂಟು, ಅದರಲ್ಲೂ ಆಹಾರದ ಮಾರಾಟಗಾರರು, ಮಾಂಸವನ್ನು ರಫ್ತು ಮಾಡ್ತಕ್ಕಂಥ ಮಾಂಸ, ಮೊಟ್ಟೆ ಇತ್ಯಾದಿಗಳನ್ನು ಮತ್ತು ಚರ್ಮೋದ್ಯಮವನ್ನು ನಡೆಸ್ತಾ ಇರ್ತಕ್ಕಂಥವರು ಹೇರಳವಾದ ಅಭಿವೃದ್ಧಿಯನ್ನು ಕಾಣೋದ್ರಲ್ಲಿ ಅನುಮಾನ ಇಲ್ಲ. ಎಣ್ಣೆಕಾಳಿನ ಬೆಳೆಗಾರರು ಒಂದಿಷ್ಟು ಲಾಭವನ್ನು ಕಂಡು ಮುಖದಲ್ಲಿ ಮಂದಹಾಸ ಮೂಡೋದರಲ್ಲಿ ಸಂಶಯವಿಲ್ಲ. ಆರೋಗ್ಯ ಕ್ಷೇತ್ರದಲ್ಲಿ ಹೆಚ್ಚಿನ ಹೂಡಿಕೆ, ಶಿಕ್ಷಣವನ್ನು ಉದ್ಯಮವಾಗಿ ಪರಿಗಣಿಸಿ ಶಿಕ್ಷಣೋದ್ಯಮವನ್ನು ನಡೆಸ್ತಾ ಇರ್ತಕ್ಕಂತಹ ಕೆಲವು ಸಂಸ್ಥೆಗಳು ತೀವ್ರತರವಾದ ಟೀಕೆ ಮತ್ತು ನಷ್ಟಕ್ಕೆ ಗುರಿ ಆಗ್ತಕ್ಕಂಥ ಸಂಭವ ಜಾಸ್ತಿ ಕಂಡುಬರುತ್ತೆ. ಅದೇ ರೀತಿಯಲ್ಲಿ ಮುದ್ರಣ ಮಾಧ್ಯಮ ಒಂದಿಷ್ಟು ಹೊಸ ಬೆಳವಣಿಗೆಯನ್ನು ಕಾಣೋದರಲ್ಲಿ ಸಂಶಯ ಇಲ್ಲ. ಇನ್ನು ಬಟ್ಟೆ ಉದ್ಯಮದವರು, ರೆಡಿ ಟು ವೇರ್
ಗಾರ್ಮೆಂಟ್ ಉದ್ಯಮದವರು, ಪಾದರಕ್ಷೆ ಉತ್ಪಾದನೆ, ಪಾದರಕ್ಷೆ ಮಾರಾಟ ಮಾಡತಕ್ಕಂಥವರು, ಜೊತೆಗೆ ಇಂಡಸ್ಟ್ರಿಯಲ್ ಆಲ್ಕೋಹಾಲ್ ಪ್ರೊಡಕ್ಷನ್ ಮಾಡ್ತಕ್ಕಂಥ ಸಕ್ಕರೆ ಕಂಪ್ನಿಗಳು ಅಭಿವೃದ್ಧಿಯ ಪಥದಲ್ಲಿ ಸಾಗತ್ತೆ. ಪೇಪರ್ ಇಂಡಸ್ಟ್ರೀಸು, ನ್ಯೂಸ್ ಪೇಪರು, ನ್ಯೂಸ್ ಪ್ರಿಂಟ್ ಪ್ರೊಡಕ್ಷನ್ನು ಮತ್ತು ಸಿಮೆಂಟ್ ಇಂಡಸ್ಟ್ರೀಸು ಹೇರಳವಾಗಿ ಅಭಿವೃದ್ಧಿಯನ್ನು ಕಾಣ್ತಕ್ಕಂಥ ಒಂದು ಸಂದರ್ಭ ಇದಾಗಿರುತ್ತೆ. ಇದಲ್ಲದೇ ಸ್ವಲ್ಪ ಕಷ್ಟಕ್ಕೆ ಸಿಕ್ಕಾಕೊಳ್ತಕ್ಕಂಥದ್ದು ಹಾಸ್ಪಿಟಾಲಿಟಿ ಇಂಡಸ್ಟ್ರೀಸು, ಅಂದರೆ ದೊಡ್ಡ ದೊಡ್ಡ ಹೋಟೆಲಿನ ಸಮೂಹ, ಜೊತೆಗೆ ಟೂರಿಸ್ಟ್ ಬಸ್ಸು, ಕಾರು ಇತ್ಯಾದಿ ನಡೆಸ್ತಕ್ಕಂಥವರು, ಇವರುಗಳಿಗೆ ಅಂಥ ಉತ್ತೇಜನ ಸಿಗ್ತಕ್ಕಂಥ ವರ್ಷ ಇದಾಗಿರೋದಿಲ್ಲ. ಇದಿಷ್ಟು ಕೂಡ ವಾರ್ಷಿಕವಾಗಿ ನಾವು ಕಾಣಬಹುದಂಥದ್ದು. ಆದರೆ ರಾಜಕೀಯವಾಗಿ ಒಂದಿಷ್ಟು ವಿಪ್ಲವಗಳು, ತಿಕ್ಕಾಟಗಳು, ಆಪಾದನೆಗಳು ಮತ್ತು ಭಾಷೆಯ ಮೇಲಿನ ಹಿಡಿತವನ್ನು ಕಳ್ಕೊಳ್ಳತಕ್ಕಂಥ ರಾಜಕಾರಣಿಗಳು, ಗಾಂಭೀರ್ಯತೆಯನ್ನು ಮೀರ್ತಕ್ಕಂಥ ರಾಜಕೀಯ ವ್ಯವಸ್ಥೆ, ಇದಕ್ಕೆ ಸಾಕ್ಷಿಯಾಗುತ್ತೆ ಭಾರತ. ನೆರೆ ರಾಷ್ಟ್ರಗಳೊಂದಿಗೆ ಒಂದಿಷ್ಟು ತಿಕ್ಕಾಟ, ಮನಸ್ತಾಪ, ಯುದ್ಧಕ್ಕೆ ತಯಾರಿ ನಡೆಸ್ತಕ್ಕಂಥ ಹಂತದವರೆಗೆ ಹೋಗುತ್ತೆ. ಅದರ ಯುದ್ಧ ಅಂತ ಆಗೋದಿಲ್ಲ. ಹೊರದೇಶದ ವ್ಯಾಪಾರ ಹೇರಳವಾಗಿ ಅನುಕೂಲವಾಗುತ್ತೆ. ನಮ್ಮ ಸಂಬಂಧ ಪೂರ್ವ ಮತ್ತು ಪಶ್ಚಿಮ ಎರಡು ರಾಷ್ಟ್ರಗಳಲ್ಲೂ ಕೂಡ ತೀವ್ರವಾಗಿ ಗಟ್ಟಿಯಾಗಿದ್ದು, ನಮ್ಮ ಸ್ಥಾನಮಾನ ಇನ್ನಷ್ಟು ಉತ್ತಮಗೊಳ್ಳೋದರಲ್ಲಿ ಸಂಶಯವಿಲ್ಲ. ಭಾರತಕ್ಕೆ ಒಳಗಡೆ ಶತ್ರುಗಳ ಕಾಟ ಒಂದಿಷ್ಟು ಜಾಸ್ತಿ ಕಂಡು ಬರುತ್ತೆ. ಅಭಿವೃದ್ಧಿಯನ್ನು ಸಹಿಸದೇ ಇರತಕ್ಕಂಥ ಒಂದು ಪ್ರವೃತ್ತಿ ಅಥವಾ ನಮ್ಮಲ್ಲೇ ಒಂದು ಕಿತ್ತಾಟ, ಇದರ ಹೊರತಾಗಿ ಹೊರಗಡೆಯಿಂದ ಯಾವ ದೊಡ್ಡ ಮಟ್ಟದ ತೊಂದರೆಯೂ ಕೂಡ ಈ ವರ್ಷ ಬರೋದಿಲ್ಲ ನಮಗೆ. ಇನ್ನು ಹೇಳ್ಕೊಳ್ಳುವಂಥ ದೊಡ್ಡ ಮಟ್ಟದ ಕಾಯಿಲೆ ಕಸಾಲೆಗಳು ಬಾಧಿಸೋದಿಲ್ಲ. ಏನಪ್ಪ ಕರೋನಾ, ಈಗ 2-4 ವರ್ಷಗಳ ಕೆಳಗೆ ಕಂಡಂತಹ ಕರೋನಾ ಅಂತಲೋ ಏನೋ ಹೇಳ್ತಾರೆ, ಕೋವಿಡ್, ಇಂಥ ಯಾವ ಸಮಸ್ಯೆಗಳು ನಮ್ಮನ್ನು ಬಾಧಿಸೋದಿಲ್ಲ. ಹಣಕಾಸಿನ ಪರಿಸ್ಥಿತಿ ಉತ್ತಮಗೊಳ್ಳುತ್ತೆ. IT ಕ್ಷೇತ್ರದವರಿಗೆ ಒಂದಿಷ್ಟು